ನಿನ್ನೆ ರಾತ್ರಿ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಶಾಸಕರು ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ಕೈಗಾರಿಕೆ ಸಹಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಅಭೂತಪೂರ್ವವಾದಂಥ ಕೆಲಸ ಮಾಡಿದಂಥ ಕರ್ನಾಟಕ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಸುದೀರ್ಘವಾಗಿ ತಮ್ಮ ರಾಜಕೀಯ ಜೀವನದಲ್ಲಿ ನೇರ ನುಡಿಗೆ ಖ್ಯಾತಿಯಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ರಾಜ್ಯದ ಜನತೆಯ ಪರವಾಗಿ ಹೃದಯಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಮ್ಮವ್ರ ನಡ್ಬೇಕು ಯಾವ ಒಡನಾಟ ಇರಲಿಲ್ಲ. ನಮ್ಮ ನೀತಿ ಸಿದ್ಧಾಂತ ಬೇರೆ, ಅವ್ರ ನೀತಿ ಸಿದ್ಧಾಂತ ಬೇರೆ. ನಾನು ಹೆಚ್ಚಾಗಿ ಯಾವುದೇ ನನ್ನ ಪಕ್ಷದ ಹಿರಿಯ ನಾಯಕರು ಬಿಟ್ಟರೆ ಉಳಿದವ್ರ ಜೊತೆಗೆ ಅದು ಸಂಪರ್ಕ ಇಲ್ಲ. ನಾನು ಮೊದಲಿನಿಂದಲೂ ಶಾಮನೂರವರು ಈ ರಾಜ್ಯದ ಒಬ್ಬ ಹಿರಿಯರು ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತು ವೀರಶೈವ ಮಹಾಸಭೆ ಅವರು ಅಧ್ಯಕ್ಷರಾಗಿ ನಾವು ಅದರ ಒಂದು ಸಾಮಾನ್ಯ ಸದಸ್ಯರಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ವೈಯಕ್ತಿಕವಾಗಿ ನಂದು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಜೊತೆಗೆ ಯಾವುದೇ ರೀತಿ ಒಡನಾಟ ನಮ್ಮದು ಮೊದಲಿನಿಂದ ಇಲ್ಲ. ಆದರೆ ಒಬ್ಬ ರಾಜ್ಯದ ಹಿರಿಯರ ಹತ್ರ ನಾನು ಅವರಿಗೆ ಗೌರವ ಕೊಡಬೇಕು, ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಇವತ್ತು ಸದನದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸುವಾಗ ಮಾತಾಡ್ತೇನೆ. ಅವ್ರ ಬಗ್ಗೆ ಏನು ದಾವಣಗೆರೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅನೇಕ ವೈದ್ಯಕೀಯ ಶಾಲೆಗಳು, ಶಿಕ್ಷಣ ಕ್ಷೇತ್ರ, ಸಹಕಾರಿ ಕ್ಷೇತ್ರದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ನಿನ್ನೆ ರಾತ್ರಿ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಶಾಸಕರು ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ಕೈಗಾರಿಕೆ ಸಹಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಅಭೂತಪೂರ್ವವಾದಂಥ ಕೆಲಸ ಮಾಡಿದಂಥ ಕರ್ನಾಟಕ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಸುದೀರ್ಘವಾಗಿ ತಮ್ಮ ರಾಜಕೀಯ ಜೀವನದಲ್ಲಿ ನೇರ ನುಡಿಗೆ ಖ್ಯಾತಿಯಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ರಾಜ್ಯದ ಜನತೆಯ ಪರವಾಗಿ ಹೃದಯಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಮ್ಮವ್ರ ನಡ್ಬೇಕು ಯಾವ ಒಡನಾಟ ಇರಲಿಲ್ಲ. ನಮ್ಮ ನೀತಿ ಸಿದ್ಧಾಂತ ಬೇರೆ, ಅವ್ರ ನೀತಿ ಸಿದ್ಧಾಂತ ಬೇರೆ. ನಾನು ಹೆಚ್ಚಾಗಿ ಯಾವುದೇ ನನ್ನ ಪಕ್ಷದ ಹಿರಿಯ ನಾಯಕರು ಬಿಟ್ಟರೆ ಉಳಿದವ್ರ ಜೊತೆಗೆ ಅದು ಸಂಪರ್ಕ ಇಲ್ಲ. ನಾನು ಮೊದಲಿನಿಂದಲೂ ಶಾಮನೂರವರು ಈ ರಾಜ್ಯದ ಒಬ್ಬ ಹಿರಿಯರು ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತು ವೀರಶೈವ ಮಹಾಸಭೆ ಅವರು ಅಧ್ಯಕ್ಷರಾಗಿ ನಾವು ಅದರ ಒಂದು ಸಾಮಾನ್ಯ ಸದಸ್ಯರಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ವೈಯಕ್ತಿಕವಾಗಿ ನಂದು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಜೊತೆಗೆ ಯಾವುದೇ ರೀತಿ ಒಡನಾಟ ನಮ್ಮದು ಮೊದಲಿನಿಂದ ಇಲ್ಲ. ಆದರೆ ಒಬ್ಬ ರಾಜ್ಯದ ಹಿರಿಯರ ಹತ್ರ ನಾನು ಅವರಿಗೆ ಗೌರವ ಕೊಡಬೇಕು, ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಇವತ್ತು ಸದನದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸುವಾಗ ಮಾತಾಡ್ತೇನೆ. ಅವ್ರ ಬಗ್ಗೆ ಏನು ದಾವಣಗೆರೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅನೇಕ ವೈದ್ಯಕೀಯ ಶಾಲೆಗಳು, ಶಿಕ್ಷಣ ಕ್ಷೇತ್ರ, ಸಹಕಾರಿ ಕ್ಷೇತ್ರದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ನಿನ್ನೆ ರಾತ್ರಿ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಶಾಸಕರು ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ಕೈಗಾರಿಕೆ ಸಹಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಅಭೂತಪೂರ್ವವಾದಂಥ ಕೆಲಸ ಮಾಡಿದಂಥ ಕರ್ನಾಟಕ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಸುದೀರ್ಘವಾಗಿ ತಮ್ಮ ರಾಜಕೀಯ ಜೀವನದಲ್ಲಿ ನೇರ ನುಡಿಗೆ ಖ್ಯಾತಿಯಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ರಾಜ್ಯದ ಜನತೆಯ ಪರವಾಗಿ ಹೃದಯಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಮ್ಮವ್ರ ನಡ್ಬೇಕು ಯಾವ ಒಡನಾಟ ಇರಲಿಲ್ಲ. ನಮ್ಮ ನೀತಿ ಸಿದ್ಧಾಂತ ಬೇರೆ, ಅವ್ರ ನೀತಿ ಸಿದ್ಧಾಂತ ಬೇರೆ. ನಾನು ಹೆಚ್ಚಾಗಿ ಯಾವುದೇ ನನ್ನ ಪಕ್ಷದ ಹಿರಿಯ ನಾಯಕರು ಬಿಟ್ಟರೆ ಉಳಿದವ್ರ ಜೊತೆಗೆ ಅದು ಸಂಪರ್ಕ ಇಲ್ಲ. ನಾನು ಮೊದಲಿನಿಂದಲೂ ಶಾಮನೂರವರು ಈ ರಾಜ್ಯದ ಒಬ್ಬ ಹಿರಿಯರು ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತು ವೀರಶೈವ ಮಹಾಸಭೆ ಅವರು ಅಧ್ಯಕ್ಷರಾಗಿ ನಾವು ಅದರ ಒಂದು ಸಾಮಾನ್ಯ ಸದಸ್ಯರಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ವೈಯಕ್ತಿಕವಾಗಿ ನಂದು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಜೊತೆಗೆ ಯಾವುದೇ ರೀತಿ ಒಡನಾಟ ನಮ್ಮದು ಮೊದಲಿನಿಂದ ಇಲ್ಲ.
ಆದರೆ ಒಬ್ಬ ರಾಜ್ಯದ ಹಿರಿಯರ ಅಂತೇಳಿ ನಾನು ಅವರಿಗೆ ಗೌರವ ಕೊಡಬೇಕು, ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಇವತ್ತು ಸದನದಲ್ಲಿ ಇಂದ ಶ್ರದ್ಧಾಂಜಲಿ ಸಲ್ಲಿಸುವಾಗ ಮಾತಾಡ್ತೇನೆ. ಅವ್ರ ಬಗ್ಗೆ ಏನು ದಾವಣಗೆರೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅನೇಕ ವೈದ್ಯಕೀಯ ಶಾಲೆಗಳು, ಶಿಕ್ಷಣ ಕ್ಷೇತ್ರ, ಸಹಕಾರಿ ಕ್ಷೇತ್ರದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ನಿನ್ನೆ ರಾತ್ರಿ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಶಾಸಕರು ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ಕೈಗಾರಿಕೆ, ಸಹಕಾರ, ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಅಭೂತಪೂರ್ವವಾದಂಥ ಕೆಲಸ ಮಾಡಿದಂಥ ಕರ್ನಾಟಕ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಸುದೀರ್ಘವಾಗಿ ತಮ್ಮ ರಾಜಕೀಯ ಜೀವನದಲ್ಲಿ ನೇರ ನುಡಿಗೆ ಖ್ಯಾತಿಯಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ರಾಜ್ಯದ ಜನತೆಯ ಪರವಾಗಿ ಹೃದಯಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಮ್ಮವ್ರ ನಡ್ಬೇಕು ಯಾವ ಒಡನಾಟ ಇರಲಿಲ್ಲ. ನಮ್ಮ ನೀತಿ ಸಿದ್ಧಾಂತ ಬೇರೆ, ಅವ್ರ ನೀತಿ ಸಿದ್ಧಾಂತ ಬೇರೆ. ನಾನು ಹೆಚ್ಚಾಗಿ ಯಾವುದೇ ನನ್ನ ಪಕ್ಷದ ಹಿರಿಯ ನಾಯಕರು ಬಿಟ್ಟರೆ ಉಳಿದವ್ರ ಜೊತೆಗೆ ಅದು ಸಂಪರ್ಕ ಇಲ್ಲ. ನಾನು ಮೊದಲಿನಿಂದಲೂ ಶಾಮನೂರವರು ಈ ರಾಜ್ಯದ ಒಬ್ಬ ಹಿರಿಯರು ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತು ವೀರಶೈವ ಮಹಾಸಭೆ ಅವರು ಅಧ್ಯಕ್ಷರಾಗಿ ನಾವು ಅದರ ಒಂದು ಸಾಮಾನ್ಯ ಸದಸ್ಯರಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ವೈಯಕ್ತಿಕವಾಗಿ ನಂದು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಜೊತೆಗೆ ಯಾವುದೇ ರೀತಿ ಒಡನಾಟ ನಮ್ಮದು ಮೊದಲಿನಿಂದ ಇಲ್ಲ. ಆದರೆ ಒಬ್ಬ ರಾಜ್ಯದ ಹಿರಿಯರ ಅಂತೇಳಿ ನಾನು ಅವರಿಗೆ ಗೌರವ ಕೊಡಬೇಕು, ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಇವತ್ತು ಸದನದಲ್ಲಿ ಇಂದ ಶ್ರದ್ಧಾಂಜಲಿ ಸಲ್ಲಿಸುವಾಗ ಮಾತಾಡ್ತೇನೆ. ಅವ್ರ ಬಗ್ಗೆ ಏನು ದಾವಣಗೆರೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅನೇಕ ವೈದ್ಯಕೀಯ ಶಾಲೆಗಳು, ಶಿಕ್ಷಣ ಕ್ಷೇತ್ರ, ಸಹಕಾರಿ ಕ್ಷೇತ್ರದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ನಿನ್ನೆ ರಾತ್ರಿ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಶಾಸಕರು ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ಕೈಗಾರಿಕೆ, ಸಹಕಾರ, ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಅಭೂತಪೂರ್ವವಾದಂಥ ಕೆಲಸ ಮಾಡಿದಂಥ ಕರ್ನಾಟಕ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಸುದೀರ್ಘವಾಗಿ ತಮ್ಮ ರಾಜಕೀಯ ಜೀವನದಲ್ಲಿ ನೇರ ನುಡಿಗೆ ಖ್ಯಾತಿಯಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ರಾಜ್ಯದ ಜನತೆಯ ಪರವಾಗಿ ಹೃದಯಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಮ್ಮವ್ರ ನಡ್ಬೇಕು ಯಾವ ಒಡನಾಟ ಇರಲಿಲ್ಲ. ನಮ್ಮ ನೀತಿ ಸಿದ್ಧಾಂತ ಬೇರೆ, ಅವ್ರ ನೀತಿ ಸಿದ್ಧಾಂತ ಬೇರೆ. ನಾನು ಹೆಚ್ಚಾಗಿ ಯಾವುದೇ ನನ್ನ ಪಕ್ಷದ ಹಿರಿಯ ನಾಯಕರು ಬಿಟ್ಟರೆ ಉಳಿದವ್ರ ಜೊತೆಗೆ ಅದು ಸಂಪರ್ಕ ಇಲ್ಲ. ನಾನು ಮೊದಲಿನಿಂದಲೂ ಶಾಮನೂರವರು ಈ ರಾಜ್ಯದ ಒಬ್ಬ ಹಿರಿಯರು ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತು ವೀರಶೈವ ಮಹಾಸಭೆ ಅವರು ಅಧ್ಯಕ್ಷರಾಗಿ ನಾವು ಅದರ ಒಂದು ಸಾಮಾನ್ಯ ಸದಸ್ಯರಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ವೈಯಕ್ತಿಕವಾಗಿ ನಂದು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಜೊತೆಗೆ ಯಾವುದೇ ರೀತಿ ಒಡನಾಟ ನಮ್ಮದು ಮೊದಲಿನಿಂದ ಇಲ್ಲ. ಆದರೆ ಒಬ್ಬ ರಾಜ್ಯದ ಹಿರಿಯರ ಅಂತೇಳಿ ನಾನು ಅವರಿಗೆ ಗೌರವ ಕೊಡಬೇಕು, ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಇವತ್ತು ಸದನದಲ್ಲಿ ಇಂದ ಶ್ರದ್ಧಾಂಜಲಿ ಸಲ್ಲಿಸುವಾಗ ಮಾತಾಡ್ತೇನೆ. ಅವ್ರ ಬಗ್ಗೆ ಏನು ದಾವಣಗೆರೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅನೇಕ ವೈದ್ಯಕೀಯ ಶಾಲೆಗಳು, ಶಿಕ್ಷಣ ಕ್ಷೇತ್ರ, ಸಹಕಾರಿ ಕ್ಷೇತ್ರದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ.